ನಮಸ್ಕಾರ ವೀಕ್ಷಕರೇ. ಪ್ರೀವಿಯಸ್ ಪ್ರೋಗ್ರಾಮ್ ಅಲ್ಲೂ ತಿಳಿಸಿದ್ದೆ ದ್ವಿತೀಯ ಶ್ವಾಸದ್ದು ಎಷ್ಟೊಂದು ವಿಷಯಗಳಿದ್ದಾವೆ, ತಿಳ್ಕೊಳ್ತಾ ಹೋಗ್ತಾರೆ. ಎಷ್ಟೊಂದು ಎಪಿಸೋಡ್ಗಳು ಆಗ್ತಾ ಇದೆ, ಏನ್ ಮಾಡೋದಕ್ಕಾಗೋದಿಲ್ಲ. ವಿಷಯ ತಿಳಿಸೋದು ನಮ್ ಕೆಲಸ, ತಿಳ್ಕೊಳ್ಳೋದು ಬಿಡೋದು ನಿಮ್ ಕೆಲಸ. ಭಾಗಗಳ ರೂಪದಲ್ಲಿ ತಿಳಿಸ್ತಾ ಇದ್ದೀನಿ. ಇವತ್ತು ಮುಂದಿನ ಭಾಗ ಇವಾಗ ತಿಳ್ಕೊಳ್ತಾ ಹೋಗೋದಾದ್ರೆ ಇಲ್ಲಿ ಹೇಳ್ತಾರೆ, ಹಿಂದಿನ ಭಾಗದಲ್ಲಿ ಹೇಳಿದ್ದೆ 7 ಗ್ರಾಮಗಳಿಗೆ 1 ಗ್ರಾಮ ಮಾತ್ರ ಉಳಿಯುತ್ತೆ. ಸಂವತ್ಸರಗಳ ವೇರಿಯೇಷನ್, ಇಯರ್ಗಳ ವೇರಿಯೇಷನ್ ಇದೆ ಅಂತ ತಿಳ್ಕೊಬೇಡಿ. ಮುನ್ಸೂಚನೆಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗಿ. ಪ್ರಕೃತಿನಲ್ಲಿ ಬದಲಾವಣೆಗಳಾಗುತ್ತೆ, ಆಕಾಶದಲ್ಲಿ ಈ ತರ ಚುಕ್ಕಿಗಳು ಕಾಣಿಸುತ್ತೆ, ದೇವಸ್ಥಾನಗಳ ಬದಲಾವಣೆ ಆಗುತ್ತೆ ಅಂತ ತಿಳಿಸಿದ್ರಲ್ಲ, ಅದೆಲ್ಲ ಮುನ್ಸೂಚನೆಗಳು ಅಷ್ಟೇ. ಅದಾದ್ಮೇಲೆ ಇಲ್ಲಿ ಮುಂದೆ ಬರೀತಾರೆ, ಹೀಗೆ ಅನೇಕ ಪ್ರಳಯಾಂತರಗಳಿಂದ ಪ್ರಜೆಗಳು ಸಾಯುವರು. ಇದಲ್ಲದೆ ಕಪ್ಪೆಯು ಕೋಳಿಯಂತೆ ಕೂಗುವುದು, ಆಗ ಕೆಲವರು ನಷ್ಟವಾಗುವರು. ಈಶಾನ್ಯದಲ್ಲಿ ವಿಷಗಾಳಿ ಹುಟ್ಟಿ ಕೆಲವರು ಸಾಯುವರು. ಶುಂಡಿಕೊಂಡವೆಂಬ ಬೆಟ್ಟದ ಮೂಲೆಯಲ್ಲಿ ಸುಂಟರಗಾಳಿಯಿಂದ ಕೆಲವರು ಸಾಯುವರು. ನನ್ನ ಮಠಕ್ಕೆ ಈಶಾನ್ಯ ಭಾಗದಲ್ಲಿ ವಾರ್ಗತಿ ಮೂಲೆಯೊಳಗೆ ಭೂಮಿಯಲ್ಲಿ ಪಂಚನರ ಮನೆಯಲ್ಲಿ ಒಂದು ಚಿಕ್ಕ ಮಗುವಿನ ಗರ್ಭವು ಹೊಡೆದು ಒಂದು ಚಿಕ್ಕ ಮಗು ಉತ್ಪತ್ತಿಯಾಗುವುದು. ಆ ಕಾಲದಲ್ಲಿ ಅಪರಿಮಿತವಾದ ಉತ್ಪಾತಗಳು ಹುಟ್ಟುವವು. ಅಂದ್ರೆ ಎಷ್ಟೊಂದು ಉಲ್ಕೆಗಳು, ಅವು ಕೆಟ್ಟದ್ದೆಲ್ಲ ನಡೆಯುತ್ತೆ. ಇದರಲ್ಲಿ ಕೆಲವರು ಸಾಯುವರು. ಆ ಮಗು ದೇಶದ ಮೇಲೆ ಬಂದು ನಾನೇ ಭಗವಂತನೆಂದು ನನ್ನನ್ನು ಪೂಜಿಸಿದರೆ ಮುಕ್ತಿ ಸಿಗುವುದೆಂದು ಹೇಳುವುದು. ಭಕ್ತರು ಇದನ್ನು ನಂಬಲಾರರು. ಉತ್ತರಾದಿಯಲ್ಲೊಂದು ಆಲದ ಮರದ ಪೊಟರದಲ್ಲಿ ಒಬ್ಬ ಮಹಾತ್ಮನ ನೆತ್ತಿಯಲ್ಲಿ ಕೊಂಬು ಇರುವಾತನ ಹುಟ್ಟುವ ಸಮಯದಲ್ಲಿ ಮರವು ಸೀಳಾಗಿ ಹೊಡೆದು ಹೊರಗೆ ಬರುವನು. ಆತನು ದೇಶದ ಮೇಲೆ ಬಂದು ತಾನೇ ಭಗವಂತನೆಂದು ನನ್ನನ್ನು ನಂಬಿ ಪೂಜಿಸಿಕೊಳ್ಳಿ ಎಂದು ಹೇಳುವನು. ಭಕ್ತರಾದವರು ನಂಬಲಾರರು. ಪಡವಲ ದೇಶದಿಂದ ಒಂದು ಹುಣಸೆ ಮರದ ತೊರೆಯಿಂದ ದಿಗಂಬರ ರೂಪದಲ್ಲಿ ಒಬ್ಬ ಮಹಾಮುನಿಯು ಭೂಮಿಯ ಮೇಲೆ ಬಂದು ದಕ್ಷಿಣ ದೇಶಕ್ಕೆ ನಾನೇ ಧೀರನೆಂದು ಹೇಳುವನು. ನೆಲ್ಲೂರು ಸೀಮೆಯು ನೀರಿನಿಂದ ಮಾಯವಾಗುವುದು. ಈ ಪ್ರಕಾರ 4 ದಿಕ್ಕಿನಿಂದ 4 ಜನರು ಉತ್ಪತ್ತಿಯಾಗಿ ಬರುವರು. ನನ್ನ ಮಠದ ಮೇಲೆ ಹರೆತೊಂಡ ಬಳ್ಳಿಯ ಹುಟ್ಟಿ ಒಂದು ರಾತ್ರಿ 7 ಗಳಿಗೆಯಲ್ಲಿ ಮಠವೆಲ್ಲವೂ ಹಬ್ಬಿಕೊಂಡು ಒಳಗೆ ಹೋಗಲು ದಾರಿ ಇಲ್ಲದಂತೆ ಹಬ್ಬುವುದು. ಮಕ್ಕಾ ಮಸೀದಿಯಲ್ಲೊಂದು ಹಂದಿಯು ಹುಟ್ಟಿ ಮೊಹಮ್ಮದೀಯರೆಲ್ಲರಿಗೂ ವೈರತ್ವವನ್ನು ಇಟ್ಟು ಒಬ್ಬರ ಮನೆಯಲ್ಲಿ ತೂರಿ ಮತ್ತೊಬ್ಬರ ಮನೆಯಲ್ಲಿ ಕಾಣಿಸಿಕೊಂಡು ಕಲಹಗಳನ್ನಿಡುತ್ತಾ ತನ್ನನ್ನು ಹಿಡಿಯಲು ಬಂದವರಿಗೆ ಕೈಗೆ ಸಿಕ್ಕದ ಹಾಗೆ ಬೇಜವಾಡ ಕೃಷ್ಣದವರೆಗೆ ಕರೆದುಕೊಂಡು ಬಂದು ಅಕಸ್ಮಾತ್ ಅದೃಶ್ಯವಾಗಿ ಲಕ್ಷಗಟ್ಟಲೆ ಜನರು ಹತಮಾಡುವರು. ಇಲ್ಲಿ ಒಂದು ಮಾತನ್ನು ಬರೀತಾರೆ, ಎಷ್ಟೋ ಜನ ಹುಟ್ಟುತ್ತಾರೆ, ಹುಟ್ಟಿದವರೆಲ್ಲರೂ ನಾನೇ ಭಗವಂತ, ನಾನೇ ವೀರಭೋಗ ವಸಂತರಾಯ, ನಾನೇ ಕಲ್ಕಿ ಭಗವಂತ ಅಂತ ಹೇಳ್ಕೊಳ್ತಾರೆ. ಅವರೆಲ್ಲರೂ ಕೊನೆಗೆ ನನ್ನ ಮಠಕ್ಕೆ ಬರಲೇಬೇಕು. ಆ ಮಠಕ್ಕೆ ಬಂದಾಗ ಕೆಲವಷ್ಟು ಅಲ್ಲಿ ಬದಲಾವಣೆಗಳಾಗುತ್ತೆ. ಇದ್ದಕ್ಕಿದ್ದಾಗೆ ಮಠ ಎಲ್ಲ ಕೂಡ ಬಳ್ಳಿ ಒಂದು ಹಬ್ಕೊಳ್ತಾ ಹೋಗುತ್ತೆ. ಮಠದ ಒಳಕ್ಕೆ ಜನ ಹೋಗೋದಕ್ಕಾಗೋದಿಲ್ಲ, ಆ ರೀತಿ ಪರಿಸ್ಥಿತಿ ಬರುತ್ತೆ. ಇನ್ನು ಮೆಕ್ಕಾ ಮಸೀದಿ ಅಂತ ಬರೀತಾರೆ, ಮೆಕ್ಕಾ ಮದೀನಾ ಇರ್ಬೋದು, ಅಲ್ಲಿ ಹಂದಿಯೊಂದು ಎಂಟ್ರಿ ಕೊಡುತ್ತೆ. ಅದು ಬೇರೆ ಬೇರೆ ಕಡೆ ಎಲ್ಲ ಟ್ರಾವೆಲ್ ಮಾಡುತ್ತೆ. ಅದು ಯಾವ ರೂಪದಲ್ಲಿರುತ್ತೋ ಗೊತ್ತಿಲ್ಲ. ಆ ಹಂದಿಯಿಂದ ಎಷ್ಟೋ ಜನ ಒಡೆದಾಡ್ಕೊಂಡು ಸಾಯ್ತಾರೆ, ಲಕ್ಷಗಟ್ಟಲೆ ಜನ ಹತರ ಆಗ್ತಾರೆ ಅಂತ ತಿಳಿಸ್ತಾರೆ. ಇನ್ನು 100 ಖಂಡಗ ತಿಗಣೆ ಸುರಿಯುವುದು. ತಿರುಪತಿ ವೆಂಕಟೇಶ್ವರನ ಸಮ್ಮುಖದಲ್ಲಿ ಒಬ್ಬ ವಿಷ್ಣು ಭಕ್ತನು ಹುಟ್ಟಿ ಶಿವ ಎಂಬ ವಾಕ್ಯವು 8 ಗಳಿಗೆ ಇಲ್ಲದಂತೆ ಮಾಡುವನು. ಆದಿ ವಿಷ್ಣುವು ಲೋಕ ಲಕ್ಷಕನಾಗಿ ಇರಲು ಎಲ್ಲಿಯೂ ಶಿವನು, ಎಲ್ಲಿಯ ಬ್ರಹ್ಮ ಎಂಬ ವಿಷ್ಣು ಪಾದುಕದೊಂದಿಗೆ ವಿಷ್ಣು ಭಕ್ತರು, ಶಿವ ಪಾದುಕದೊಂದಿಗೆ ಶಿವಭಕ್ತರು, ಹೀಗೆ ಶೈವ ವೈಷ್ಣವ ಮತಸ್ಥರ ವಾದಗಳು ನಡೆಯುವು. ಇಲ್ಲಿ ಇದನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ ಜೊತೆಗೆ ಬಸವಣ್ಣವ್ರ ಕಾಲಜ್ಞಾನದಲ್ಲೂ ಬರೆದಿದ್ರು. ಇಲ್ಲಿ ಶೈವರು ವೈಷ್ಣವರು ಅಂದ್ರೆ ಶಿವನ ಪೂಜೆ ಮಾಡುವಂತವ್ರು, ಈ ಕಡೆ ಹರಿಯ ಪೂಜೆ ಮಾಡುವಂತವ್ರು ಇಬ್ರು ಕೂಡ ವಾದಗಳನ್ನ ನಡೆಸ್ತಾರೆ. ಇವರೇ ಹೆಚ್ಚು ಅಂತ. ಎಲ್ಲಾನು ಮೀರಿದ್ರ ಬಗ್ಗೆ ಇನ್ನ ಮುಂದೆ ಬರೀತಾರೆ ನೋಡ್ಬೇಕು. ಬಟ್ ಎಲ್ಲಾನು ಮೀರಿದ ಒಂದು ಶಕ್ತಿ ಇದೆ. ಅವ್ರವರ ಮತ, ಅವ್ರವರ ಧರ್ಮ, ಅವ್ರವರ ದೇವರು ಅಂತಾನೆ ಹೇಳ್ಬೇಕು. ಯಾಕೆ ಅಂದ್ರೆ ಮನೆಗೊಂದು ಮತ, ಮನೆಗೊಂದು ದೇವರು, ಮನೆಗೊಂದು ಹುಟ್ಕೊಳ್ಳುತ್ತೆ ಅಂತಾನೆ ಬರೆದ್ಬಿಟ್ಟಿದ್ರು. ಅಂಥದ್ದು ದಿನಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಮುಂದೆ ಬರೀತಾರೆ, ತರ್ಕದಿಂದ ಶ್ರೀಶೈಲಕ್ಕೆ ಹೋಗಲು ತರ್ಕದ ರೋದನ ಕೇಳಿದ ಋಷಿಗಳು ಅಲ್ಲಿಗೆ ಬಂದು ಅವರ ವಾದಗಳನ್ನು ಕೇಳಿ, ಓ ಭಕ್ತರೇ, ಈ ವಿಧವಾಗಿ ನೀವು ತರ್ಕಗಳನ್ನು ಮಾಡೋದ್ರಿಂದ ಪ್ರಯೋಜನವೇನು? ನಾವು ಒಂದು ತೀರ್ಮಾನ ಹೇಳುತ್ತೇವೆ, ಸಮಾಧಾನ ಪಡಿಸಿ. ನೀವು ವಿಷ್ಣು ಭಕ್ತರು, ನೀವು ಶಿವಭಕ್ತರು, ನಿಮ್ಮ ಉದಕವನ್ನು ಈ ರೀತಿ ಅವರವರ ಉದುಕವನ್ನು ಅವರವರೇ ತೆಗೆದುಕೊಂಡು ಹೋಗಿ. ದ್ವೇಷಗಳು ಯಾರಿಗೂ ಬೇಡ. ಹೇಳಿದ ಋಷಿಗಳ ಮಾತಿಗೆ ಸಂತೋಷದಿಂದ ಸಮ್ಮತಿಸಲು ವಿಷ್ಣು ಭಕ್ತರಿಗೆ ಶರೀರದ ಮೇಲೆಲ್ಲ ನಾಮಗಳನ್ನಿಟ್ಟು ಪಾತಾಳ ಗಂಗೆಯಲ್ಲಿ ಕೂಡಿಸುವರು. ಆಗ ಆ ಉದುಕವು ವಿಷ್ಣು ಭಕ್ತರಿಗೆ ವಶವಾಗದೆ ಹೋಗಲು ಮತ್ತೆ ಶಿವಭಕ್ತರು ಆ ಉದಕವನ್ನು ತೆಗೆದುಕೊಳ್ಳಲು
ನಿಮಗೆ ಸಾಧ್ಯವಾಗಲಾರದು. ಆದ್ದರಿಂದ ನಾವು ಉದಕವನ್ನು ತೆಗೆದುಕೊಳ್ಳುತ್ತೇವೆ ಬನ್ನಿ ಎನ್ನಲು ವಿಷ್ಣು ಭಕ್ತರು ಮಹಾಲಜ್ಜಾಹೀನರಾಗಿ ಪಾತಾಳ ಗಂಗೆಯಲ್ಲಿ ಕೂಡಿಸಿದ್ದ ಭಕ್ತರನ್ನು ಎಬ್ಬಿಸುವರು. ಆಗ ಶಿವಭಕ್ತರಿಗೆ ಶರೀರದ ತುಂಬ ವಿಭೂತಿಗಳನ್ನು ಬಳಿದು ಪಾತಾಳ ಗಂಗೆಯಲ್ಲಿ ಕೂಡಿಸುವರು. ಆಗ ನೀರಿನಲ್ಲಿ ಗುಳುಗುಳು ಗುಳುಗುಳು ಎಂಬ ಶಬ್ದಕ್ಕೆ ಕುಡಿ ಹೋಮ್ ಎಂಬ ಶಬ್ದವು ಹುಟ್ಟುವುದು. ಸಪ್ತ ಸಮುದ್ರಗಳ ನದಿಗಳು ಉಕ್ಕಿ ಹಳ್ಳ ಕೊಳ್ಳಗಳು ಚದುರವಾಗಿ ಅಂಡ ಪಿಂಡ ಬ್ರಹ್ಮಾಂಡದಲ್ಲಿರುವ ಪಿಪೀಲಾದಿ ಜೀವರಾಶಿಗಳ ಒಳಗಿರುವ ಜಲವು ಭೂಮಿಯಲ್ಲಿಯೂ ಸಪ್ತ ಸಮುದ್ರಗಳಲ್ಲಿಯೂ ನದಿಗಳಲ್ಲಿಯೂ ಜಲವು ಮಾನವ ಶರೀರದೊಳಗಿರುವ ರಕ್ತ ಮಾಂಸಾದಿಗಳೊಂದಿಗೆ ಸಹ ಒಂದು ಜಾವದೊಳಗೆ ಬತ್ತಿ ಹೋಗುವುದು. ಇಲ್ಲಿ ಇಂಥದ್ದೆಲ್ಲ ನಡೆದಾದ ಮೇಲೆ ಅಂದ್ರೆ ಹರಿಭಕ್ತರು ಶಿವಭಕ್ತರ ಮಧ್ಯೆ ವಾದ ವಿವಾದಗಳು ನಡೆದು ಪಾತಾಳ ಗಂಗೆ ನಮ್ಮನ್ನ ಸ್ಪರ್ಶಿಸ್ತಾಳೆ ಅಂತ ಪ್ರಯತ್ನಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ಅಲ್ಲೂ ಕೂಡ ಬರೆದಿದ್ರು. ಇದರಿಂದ ಅವ್ರು ಏನೇನೋ ಮಾಡೋದಕ್ಕೆ ಹೋಗಿ ಪ್ರಕೃತಿನಲ್ಲಿರುವಂತ ನೀರು ಪೂರ್ತಿಯಾಗಿ ಕಾಣೆಯಾಗತ್ತೆ. ಅಂದಿಗೆ ಭಕ್ತರಾದವರು ಪತಿತರಾಗಿ ನಿಲ್ಲುವರು. ಆಗ 32 ವಾದ್ಯಗಳು ಕೇಳಿಬರುವವು. ಸೂರ್ಯ ಚಂದ್ರಾದಿಗಳು ದಿಕ್ಕುಗಳನ್ನು ತಪ್ಪುವರು. ಭೂಮಿ ಕುಂಬಾರರು ತಿರುಗಿಯಂತೆ ಗಿರಗಿರನೆ ತಿರುಗುವುದು. ಧರಣಿ ಎಲ್ಲವೂ ತಲೆ ಕೆಳಗಾಗುವುದು. ಆಗ ಸಮಾಧಿಗಳು ಪಟಪಟನೆ ಒಡೆದುಕೊಂಡು ವೀರ ಭೋಗ ವಸಂತರಾಯರು ರಕ್ತದ ಉಕುಳಿಯನ್ನಾಡುತ್ತಾ ಬರುವರು. ಇಲ್ಲಿ ಮಾತು ಬರೆದ್ರು, ಸೂರ್ಯ ಚಂದ್ರಗಳು ದಿಕ್ಕುಗಳನ್ನ ತಪ್ತಾರೆ. ಅಂದ್ರೆ ನಾವಿವತ್ತು ನೋಡ್ತಾ ಇದೀವಲ್ಲ, ಪೂರ್ವ ಪಶ್ಚಿಮ ಈ ದಿಕ್ಕಲ್ಲಿ ಸೂರ್ಯ ಹುಡ್ತಾನೆ, ಅದು ತಪ್ಪುತ್ತೆ. ಭೂಮಿಯ ದಿಕ್ಕು ಬದಲಾಗುತ್ತೆ, ಭೂಮಿಯ ಸ್ಪೀಡ್ ಅಲ್ಲಿ ವೇರಿಯೇಷನ್ ಆಗುತ್ತೆ ಅಂತ ಕೂಡ ಇವ್ರು ಬರೀತಾರೆ. ಮುಂದೆ ಇಂಥ ದಿನಗಳು ಬರುತ್ತೆ. ಈಗ ಆಲ್ರೆಡಿ ಭೂಮಿ ಸ್ಪೀಡ್ ಲೈಟ್ ಆಗಿ ವೇರಿಯೇಷನ್ ಆಗ್ತಾ ಇದೆ ಅಂತ ಕೇಳಿರ್ತೀವಿ, ಓದಿರ್ತೀವಿ. ಇನ್ನು ಸೂರ್ಯ ಚಂದ್ರರ ದಿಕ್ಕು ಆಲ್ರೆಡಿ ಬದಲಾವಣೆ ಆಗಿದೆ, ಇನ್ನು ಆಗ್ತಾನೆ ಇದೆ. ಇದೆಲ್ಲ ನಡೀತಾ ಇರುವಾಗ ಸಮಾಧಿಗಳನ್ನು ಒಡೆದುಕೊಂಡು ವೀರಭೋಗ ವಸಂತರ ರಕ್ತದ ಓಕುಳಿನಲ್ಲಿ ಬರ್ತಾರೆ. ತನ್ನ ಭಕ್ತರಾದ ಪಂಚನಾದವರನ್ನು ಇಷ್ಟು ದಿವಸಗಳು ನನ್ನ ಭಕ್ತರಾಗಿದ್ದು ಈಗ ನನ್ನಲ್ಲಿ ಭಕ್ತ ವಿರಾಗಿಗಳಾಗಿದ್ದು ಬ್ರಹ್ಮಾಂಬರ ಮಠದಲ್ಲಿ ಸಮಾಧಿಯ ಬಳಿ ಮರಣಿಸುವುದೇ ಲೇಸೆಂದು ಆಲೋಚಿಸುತ್ತಾರೆ. ಅಮಾವಾಸ್ಯೆ ದಿನ ಚಂದ್ರೋದಯ ಆಗುತ್ತೆ. ಈ ವಿಷಯ ಎಲ್ಲಾ ಕಡೆ ಬರಿತಾನೆ ಇದ್ದಾರೆ, ಎಲ್ಲಾ ಶ್ವಾಸದಲ್ಲೂ ಇದನ್ನು ಬರೆದಿದ್ದಾರೆ. ಅಮಾವಾಸ್ಯೆ ದಿನ ಚಂದ್ರೋದಯ ಆಗದೇ ಇಂಪಾರ್ಟೆಂಟು ಅಂತ. ಚಂದ್ರೋದಯವು ನೋಡುತ್ತಿದ್ದ ಹಾಗೆ ವಿಚಿತ್ರಗಳು ಹುಟ್ಟುತ್ತೆ. ವೀರರು ಸಾಹಸವಂತರು ವೀರ ಕಾಷಾಯ ವಸ್ತ್ರಗಳನ್ನು ಹುಟ್ಟು ನನ್ನ ಮಠಕ್ಕೆ ಬರುತ್ತಾರೆ. ಮಠದಲ್ಲಿ ಒಂದು ರಾತ್ರಿ 7 ಗಳಿಗೆ ಅರೆತೊಂಡೆ ಬಳ್ಳಿಯು ಸುತ್ತಿಕೊಂಡು 7 ದಿನಗಳು ಪೂಜೆಗಳು ನಿಲ್ಲುತ್ತೆ. ಮಠದಲ್ಲಿ 7 ದಿನ ಪೂಜೆ ಅನ್ನೋದು ನಿಲ್ಲುತ್ತೆ ಅಂತಾನೆ ಹೇಳ್ತಾರೆ. ಅದೇ ಹೇಳಿದ್ದು, ಬಳ್ಳಿ ಯಾವುದೋ ಒಂದು ಬೆಳೆದು. ಇದನ್ನು ನೋಡಿ ನನ್ನ ಭಕ್ತರಾದ ಸಾಹಸದಿಂದ ಆ ಬಳ್ಳಿಯನ್ನು ತೆಗೆಯಲು ಬಯಲು ಮಾಡಿ ಮಠದೊಳಗೆ 1,11,000 ಜನರು ಗಂಡು ಗತ್ತರಿಗಳನ್ನು ಕುತ್ತಿಗೆಗೆ ಹಾಕಿಕೊಂಡು ಹರಹರ ಎಂದು ಮೃತಪಡುವರು. ಅಂದ್ರೆ ಆ ಮರಾನ ಬಳ್ಳಿನ ಕಡಿಯೋದಕ್ಕೆ ಹೋಗಿ ಇಷ್ಟೊಂದು ಜನ ಸಾಯ್ತಾರೆ. ಇದು ಅಲ್ಲದೆ ಮತ್ತೊಂದು ವಿಚಿತ್ರ ನಡೆಯುವುದು. ಸೀಮೆಯಿಂದ ಲಕ್ಷ್ಮೀದೇವಿ ಬಂದ ನಂತರ ಜನರೆಲ್ಲರೂ ವೈಭವದಿಂದಿರುವವರು. ರಾಮದಾಸ ರಾಜ್ಯವನ್ನು ನೋಡುವನು. ಕಾವೇರಿ ಮಿತಿಮೀರಿ ಬರುವುದು. ಘನವಾದ ಪಟ್ಟಣಗಳೆಲ್ಲವೂ ಹೋಗುವರು. ದೊಂಬರು ದೊರೆಗಳಾಗುವರು. ದೊಡ್ಡವರೆಲ್ಲ ಕೆಡುವರು. ನನ್ನ ಭಕ್ತರಾದವರು ನನ್ನ ಧರ್ಮಗಳನ್ನು ಪ್ರಚಾರ ಮಾಡುವರು. ನನ್ನ ಹೆಸರನ್ನು ಅಂಗಡಿಗಿಟ್ಟು ವ್ಯಾಪಾರ ಮಾಡುವರು. ಈರುಳ್ಳಿಗೊಬ್ಬ ಗುರು ಬರುವರು. ಈರುಳ್ಳಿಗೊಬ್ಬ ಗುರುಗಳು ಬರುವರು. ಅಂದ್ರೆ ಒಂದೊಂದು ಈರುಳ್ಳಿಗೊಬ್ಬೊಬ್ಬ ಗುರುಗಳು ಹುಟ್ಕೊಳ್ತಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಹೆಸರುಗಳನ್ನ ಅಂಗಡಿಗಳಿಟ್ಟು ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಆಗೋಗುತ್ತೆ ಅವರ ಹೆಸರು ಅನ್ನೋದು ಕೂಡ ತಿಳಿಸ್ತಾ ಹೋಗಿದ್ದಾರೆ. ಇನ್ನು ನನ್ನ ಕಾಲಜ್ಞಾನ ಶ್ರವಣವನ್ನು ನಿತ್ಯವೂ ಮಾಡುತ್ತಾ ಯಾರು ಪೂಜಿಸುವರೋ ಅವರಿಗೆ ಇಹಪರ ಸೌಖ್ಯಗಳು ಕೈಗೂಡುವವು ಅಂತ ಹೇಳ್ತಾರೆ. ಅಂದ್ರೆ ಇವರು ತಿಳಿಸಿದಂತ ಧರ್ಮದ ಹಾದಿನಲ್ಲಿ, ಒಳ್ಳೆಯ ಹಾದಿನಲ್ಲಿ ಓದೋರಿಗೆ ಸೌಖ್ಯಗಳು ಕೈಗೂಡುವು. ಅವ್ರು ಮಾಡುವಂತ ಕೆಲಸಗಳು ಅವ್ರಿಗೆ ಕೈಗೂಡುತ್ತೆ ಅಂತ ತಿಳಿಸ್ತಾರೆ. ಒಳ್ಳೆ ಮನಸ್ಸಲ್ಲಿ ಒಳ್ಳೆ ಧರ್ಮದ ಹಾದಿನಲ್ಲಿ ಮಾಡಿದ್ರೆ ಒಳ್ಳೆ ನಿದ್ದೆ ಬರುತ್ತೆ, ನೆಮ್ಮದಿಯಾಗಿದ್ರೆ ಸಾಕು, ಎಲ್ಲಾ ಕೆಲಸಗಳು ಆರಾಮಾಗಿ ಕೈಗೂಡುತ್ತೆ ಅನ್ನೋದು ಇದರ ಉದ್ದೇಶ. ಬೇರೆ ಬೇರೆ ರೀತಿಯಲ್ಲಿ ಜನ ಅರ್ಥ ಮಾಡ್ಕೊಂಡ್ಬಿಡ್ಬೋದು. ನಾನು ಈ ಬುಕ್ಕನ್ನು ಓದಿದ ತಕ್ಷಣ ನನಗೆ ಎಲ್ಲ ಬಂದ್ಬಿಡುತ್ತೆ ಅನ್ಕೊಳ್ಳೋದು ಸುಳ್ಳು, ತಪ್ಪು. ನಾನು ಇಷ್ಟೇ ಹೇಳೋದು, ಈ ಬುಕ್ಕಲ್ಲಿ ಬರೆದಿರುವಂಥದ್ದು ಅದೇ. ಯಾವುದೇ ಬುಕ್ಕನ್ನಾಗ್ಲಿ ನೀವು ಓದ್ತೀವಿ ಅಂದ್ರೆ ಅದರಲ್ಲಿರೋ ತತ್ವಗಳನ್ನ ಫಾಲೋ ಮಾಡಲಿಲ್ಲ ಅಂದ್ರೆ ಓದಿದ್ದು ವೇಸ್ಟು, ಅರ್ಥ ಮಾಡ್ಕೊಂಡಿದ್ದು ವೇಸ್ಟು. ಯಾವುದೇ ವ್ಯಕ್ತಿನ ನೀವು ಫಾಲೋ ಮಾಡ್ತೀರಾ ಅಂದ್ರೆ ಅವ್ರು ತಿಳಿಸಿದಂಥ ತತ್ವಗಳನ್ನ ಫಾಲೋ ಮಾಡಿಲ್ಲ ಅಂದ್ರೆ ವೇಸ್ಟು. ಆ ತತ್ವಗಳನ್ನ ಫಾಲೋ ಮಾಡಿ ಆವಾಗ ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಸೌಖ್ಯವಾಗಿರುತ್ತೆ ಅಂತಾನೆ ಎಲ್ಲರೂ ಹೇಳೋದು. ಇವನ್ ಯಾವುದೇ ಜ್ಞಾನಿಗಳನ್ನ ತಗೊಂಡ್ರು ಒಂದೇ ಮಾತು ಹೇಳೋದು ಅವರು, ಏನಂತ, ನಾನು ಹೇಳಿದ್ದನ್ನ ನೀನು ಮಾಡ್ತಾ ಹೋದ್ರೆ ಧರ್ಮದ ಹಾದಿನಲ್ಲಿದ್ರೆ, ಧರ್ಮ ಅಂದಿದ ತಕ್ಷಣ ನಾವು ಜಾತಿ ಧರ್ಮಕ್ಕೆ ಹೋಗ್ಬಿಡಿ, ಧರ್ಮ ಬೇರೆ ದಯೇನ ತೋರಿಸೋದ್ರ ಹಾದಿನಲ್ಲಿದ್ರೆ ನಿಮ್ಗೆ ಒಳ್ಳೇದು ಕಾಪಾಡೋ ಕೆಲಸ ಮಾಡುತ್ತೆ. ನಿಮ್ಮನ್ನ ಯಾವುದೋ ಒಂದು ರೂಪದಲ್ಲಿ ನಾನು ಕಾಯ್ತೀನಿ ಅಂತಾನೆ ತಿಳಿಸಿರೋದು. ಯಾವುದೋ ಒಂದು ರೂಪದಲ್ಲಿ ಕಾಯ್ಬೋದು,
ಇದೇ ರೂಪ ಅಂತ ಅಲ್ಲ, ನಮ್ಮ ಕರ್ಮಗಳು ಕಡಿಮೆ ಆಗ್ತಾ ಹೋಗುತ್ತೆ. ಸುಮ್ಮನೆ ಬುಕ್ ಓದಿದ ತಕ್ಷಣ ಯಾವುದು ಕಡಿಮೆ ಆಗೋದಿಲ್ಲ. ಬುಕ್ಕಲ್ಲಿರೋ ತತ್ವಗಳನ್ನ ಫಾಲೋ ಮಾಡಿ ಅಂತಾನೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ತಿಳಿಸೋದು ನಮ್ಮ ಕೆಲಸ, ತಿಳ್ಕೊಳ್ಳೋದು ಬಿಡೋದು ನೀವು ಬಿಟ್ಟಿದ್ದು. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಇನ್ನ ಎಷ್ಟೋಗಿದೆ ಇದ್ರಲ್ಲಿ ತಿಳ್ಕೊಬೇಕಾದ್ರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.